ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳಿಗೆ ರಾಜಾತಿಥ್ಯ ಕೊಟ್ಟಂತಹ ಕೇಸ್ ತನಿಖೆ ಈಗ ಚುರುಕುಗೊಂಡಿದೆ. 3 ದಿನಗಳಿಂದ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವರ ಗ್ಯಾಂಗ್ಗೆ ಖಾಕಿ ಡ್ರಿಲ್ ನಡೆಸುತ್ತಿದ್ದಾರೆ. ಖಾಕಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಖೈದಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ. ವಿಲ್ಸನ್ ಗಾರ್ಡನ್ ನಾಗಾ ಗ್ಯಾಂಗ್ ವಿಚಾರಣೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ಗ್ಯಾಂಗ್ ಕಕ್ಕಾಬಿಕ್ಕಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪುರ್ಕಿ ಜೊತೆ ಜಾಲಿ ಆಗಿರೋ ಫೋಟೋ ವೈರಲ್ ಆಗ್ತಿದ್ದಂತೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗಾ ಫುಲ್ ಫೇಮಸ್ ಆಗಿದ್ದಾನೆ. 20 ವರ್ಷಗಳಿಂದ ಕೊಲೆ, ಸುಲಿಗೆ, ಹಾಫ್ ಮರ್ಡರ್, ಬೆದರಿಕೆ ಸೇರಿ ಹಲವು ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾನೆ. ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಹುಪಾಲು ದಿನ ಕಳೆದಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಹಿನ್ನೆಲೆ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ಗೆ ಅಧಿಕಾರಿಗಳು ಡ್ರಿಲ್ ನಡೆಸುತ್ತಿದ್ದಾರೆ. ಮೂರು ದಿನಗಳಿಂದ ತನಿಖಾಧಿಕಾರಿಗಳು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ 25 ಸಹಚರರ ವಿಚಾರಣೆ ನಡೆಸುತ್ತಿದ್ದಾರೆ. ಡ್ರಿಲ್ ವೇಳೆ ಪೊಲೀಸರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಅವರು ನೀಡಿದ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ನಾಗನ ಗ್ಯಾಂಗ್ ಕಕ್ಕಾಬಿಕ್ಕಿಯಾಗಿದೆಯಂತೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಅದು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಅದು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಪೊರ್ಕಿಗೆ ರಾಜಾತಿಥ್ಯ ನೀಡಲು ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿ ಪೈಪೋಟಿ ನೀಡಿದ್ರಂತೆ. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ಮೊದಲ ಬಾರಿ ದಾಸ ಜೈಲು ಪಾಲಾದ ವೇಳೆ ಸೈಕಲ್ ರವಿ ಅಂಡ್ ಗ್ಯಾಂಗ್ ರಾಜಾತಿಥ್ಯ ನೀಡಿತ್ತಂತೆ. ಕಳೆದ 11 ತಿಂಗಳಿನಿಂದ ಜೈಲಿನಲ್ಲಿರುವ ವಿಲ್ಸನ್ ಗಾರ್ಡನ್ ನಾಗಾ ಗ್ಯಾಂಗ್ ಕಾಟೇರನ ಸೇವೆ ಮಾಡ್ತಿತ್ತಂತೆ. ಸುನಿಲ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಯಾವಾಗ ದರ್ಶನ್ ಜೈಲಿನಲ್ಲಿ ಬಿಂದಾಸ್ ಆಗಿದ್ದು ಮತ್ತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ದು ವೈರಲ್ ಆಯಿತು, ಆಗ ಇಲ್ಲಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಯಿತು. ಇದೇ ವಿಚಾರವನ್ನು ತನಿಖೆ ಮಾಡ್ತಾ ಹೋದಂಥ ಪೊಲೀಸರಿಗೆ ಸಿಕ್ಕಿದ್ದು ಶಾಕ್ ಆಗುವಂಥ ಮಾಹಿತಿ. ಏನದು ಗೊತ್ತಾ? ಇಲ್ಲಿದೆ ನೋಡಿ ರಿಪೋರ್ಟ್. ಪರಪ್ಪನ ಅಗ್ರಹಾರದಲ್ಲಿ ಪ್ರಭಾವಿಗಳ ದೆಸೆಯಿಂದ ದರ್ಶನ್ ಆರಾಮಾಗೇ ಇದ್ದ. ಯಾವ ಟೆನ್ಷನ್ ಇಲ್ಲದೆ ವಾರಕ್ಕೆ 3 ಬಾರಿ ಮನೆಯವರನ್ನ ನೋಡಿ ಮಾತಾಡಿಸ್ಕೊಂಡು ವ್ಯಾಯಾಮ, ವಾಕಿಂಗ್ ಮಾಡ್ಕೊಂಡಿದ್ದ. ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂತ ಬಿಂದಾಸ್ ಆಗಿದ್ದ ದರ್ಶನ್ಗೆ ಆ ಫೋಟೋ ಹಾಗೂ ವಿಡಿಯೋ ಕಾಲ್ ಕಂಟಕವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತೆ ಮಾಡ್ತು. ಇದ್ರ ತನಿಖೆ ನಡೆಸಿದ ಖಾಕಿ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ. ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ದಾಸ. 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್. ಹೌದು, ಕಾಫಿ ಹಾಗೂ ಸಿಗರೆಟ್ ಹಿಡಿದಿದ್ದ ಫೋಟೋ ಒಂದ್ ಕಡೆಯಾದ್ರೆ ವಿಡಿಯೋ ಕಾಲ್ನಲ್ಲಿ ರೌಡಿ ಮಗನ ಜೊತೆ ಮಾತಾಡಿದ ವಿಚಾರವೂ ವೈರಲ್ ಆಗಿತ್ತು. ಅಂದ್ಹಾಗೆ ಜೈಲೊಳಗೆ ಮೊಬೈಲ್ ಹೋಯ್ತು, ಯಾರು ಕೊಟ್ರು, ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿತ್ತು. ತನಿಖೆ ನಡೆಸಿದ ಜೈಲು ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿದ್ಕೊಂಡೇ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಜೈಲಲ್ಲಿದ್ಕೊಂಡೇ ಆತ್ಮೀಯರೆಲ್ಲರ ಜೊತೆ ದಾಸ ಮಾತನಾಡಿರೋದು ಗೊತ್ತಾಗಿದೆ. ಅದು ವಿಡಿಯೋ ಕಾಲ್ನಲ್ಲಿಯೇ ಮಾತನಾಡ್ತಿದ್ದ ಅಂತ ವಿಚಾರಣೆ ವೇಳೆ ಬಹಿರಂಗ ಆಗಿದೆ. ಇನ್ನು ರಾಜಾತಿಥ್ಯದ ಕುರಿತು ತನಿಖೆ ಮುಂದುವರಿಸಿರುವ ಪೊಲೀಸರು ಇನ್ಯಾವ ಸತ್ಯ ಪತ್ತೆ ಹಚ್ತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ರ ಬಗ್ಗೆ 10 ಅನುಮಾನಗಳು ಮೂಡಿದೆ. ನೀವೀಗೇನು ಸ್ಟೋರಿ ಕೇಳಿದ್ರಿ, ಸುಮಾರು 80ಕ್ಕೂ ಅಧಿಕ ಕಾಲ್ಗಳು ಮಾಡಿದ್ದು, ಅದರ ಸರಣಿಗಳು ಕೂಡ ಸಿಕ್ಕಿದ್ದು. ಮಹಿಳಾ ಬ್ಯಾರಕ್ ಕೂಡ ಕಾಲ್ ಹೋಗಿತ್ತಂತೆ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ.
ರಾಜಾತಿಥ್ಯದ ಕೇಸ್ನಲ್ಲಿ 10 ಅನುಮಾನ. ಮಹಿಳಾ ಬ್ಯಾರಕ್ಗೆ ಹೋಗ್ತಾ ಇದ್ದ ದರ್ಶನ್ ಕಾರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಜೈಲಿನಲ್ಲಿರುವ ದರ್ಶನ್ ಕರಾಳ ಚರಿತ್ರೆಗೆ ಬ್ರೇಕ್ ಬೀಳಲ್ಲ ಅಂತ ಅನ್ಸುತ್ತೆ. ಪೊಲೀಸರು ಸಹಜವಾಗಿ ಕಳ್ಳನನ್ನ ಹಿಡಿಯೋದಕ್ಕೆ ಅವನ ತಪ್ಪುಗಳಿಂದ, ಅವನ ಹಿಂಜರಿಕೆ, ಭಯದಿಂದ ಅನ್ನುವ ಮಾತನ್ನ ತನಿಖಾಧಿಕಾರಿಗಳು ಸಹಜವಾಗಿ ಹೇಳುತ್ತಾರೆ. ಇದೀಗ ದರ್ಶನ್ ರ ಮತ್ತೊಂದು ಪ್ರಕರಣದಲ್ಲಿ ಈ ಮಾತು ಮತ್ತೆ ಪ್ರೂವ್ ಆಗಿದೆ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದ ದರ್ಶನ್ ಸಹಜವಾಗಿ ಸೆಲೆಬ್ರಿಟಿ, ಪ್ರಭಾವಿ ವ್ಯಕ್ತಿ ಅನ್ನುವುದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಹೊರಗಿನ ಪ್ರಪಂಚ ಯೋಚನೆ ಮಾಡದಂತೆ ರಾಜಾತಿಥ್ಯ ಸಿಕ್ಕಿದೆ. ಅದರ ಅಂಗವಾಗಿ ಫೋಟೋ, ವಿಡಿಯೋ ಮಾಡಿ ಕೂಡ ಸಿಕ್ಕಿಬಿದ್ದಿದ್ರು. ಅವರನ್ನ ಎತ್ತಂಗಡಿ ಮಾಡಿದ್ದೂ ಆಯ್ತು. ಆದ್ರೆ ಈ ಕೇಸ್ ತನಿಖೆ ವೇಳೆ ಪೊಲೀಸರಿಗೆ ಅನುಮಾನ ಶುರು ಮಾಡದಂತೆ ಕಂಡು ಬರ್ತಾ ಇದೆ. ಅನುಮಾನ ಬೇರೆ ಏನೂ ಅಲ್ಲ. ದರ್ಶನ್ 80ಕ್ಕೂ ಹೆಚ್ಚು ವಿಡಿಯೋ ಕಾಲ್ ಮಾಡಿದ್ದಾರೆ. ಆ ಪೈಕಿ ಸ್ನೇಹಿತರಿಗೆ ಕಾಲ್ ಮಾಡಿದ್ದಾರೆ. ಆದ್ರೆ ಆ ಕಾಲ್ ದರ್ಶನ್ ಮಹಿಳಾ ಬ್ಯಾರಕ್ಗೂ ಹೋಗ್ತಾ ಇತ್ತಂತೆ. ಮಹಿಳಾ ಬ್ಯಾರಕ್ ನಲ್ಲಿ ಯಾರಿಗೆ ಕಾಲ್ ಮಾಡ್ತಾ ಇದ್ರು ಅನ್ನುವ ಅನುಮಾನ ಶುರುವಾಗಿದೆ. ಈಗಾಗಲೇ ದರ್ಶನ್ ಪವಿತ್ರ ಗೌಡ ಅವರನ್ನ ಜೈಲಿನಲ್ಲಿ ಭೇಟಿಯಾಗಿರುವುದು ದೃಢ ಆಗಿದೆ. ಆದ್ರೆ ಪದೇ ಪದೇ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡಲು ಆಗ್ತಾ ಇರಲಿಲ್ಲ. ಹೀಗಾಗಿ ಮಹಿಳಾ ಬ್ಯಾರಕ್ಗೆ ವಿಡಿಯೋ ಕಾಲ್ ಮಾಡಿದ್ರ ಅನ್ನುವ ಅನುಮಾನ ತನಿಖಾಧಿಕಾರಿಗಳಿಗೆ ಕಾಡಿದೆ. ಹೀಗಾಗಿ ಆ ಆಯಾಮದಲ್ಲೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾ ಜೊತೆ ಕುತ್ಕೊಂಡು ಕಾಫಿ ಕುಡಿದಿದ್ದು ಆಯ್ತು, ಸಿಗರೆಟ್ ಸೇದಿದ್ದು ಆಯ್ತು, ಎಲ್ಲರ ಕಣ್ಣಿಗೆ ಗುರಿ ಆಗಿದ್ದು ಆಯ್ತು, ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗಿದ್ದು ಆಯ್ತು. ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಮಹತ್ವದ ವಿಚಾರ ಈಗ ಬೆಳಕಿಗೆ ಬಂದಿದೆಯಂತೆ. ಏನದು? ಈ ಸ್ಟೋರಿ ನೋಡಿ. ದರ್ಶನ್ಗೆ ವಿಡಿಯೋ ಕಾಲ್ ಕಂಟಕ. ದಾಸ ವಿಡಿಯೋ ಕಾಲ್ ಮಾಡಿದ್ಯಾರಿಗೆ? ಸೆಂಟ್ರಲ್ ಜೈಲಿನಲ್ಲಿದ್ದುಕೊಂಡೇ ದಾಸ ವಿಡಿಯೋ ಕಾಲ್ ಮಾಡ್ತಿದ್ದಾರೆಂಬ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ. ತನಿಖೆ ನಡೆಸಿದ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಕಾಟೇರ ಒಂದಲ್ಲ ಎರಡಲ್ಲ ಬರೋಬ್ಬರಿ 80ಕ್ಕೂ ಹೆಚ್ಚು ವಿಡಿಯೋ ಕಾಲ್ ಮಾಡಿದ್ದಾರೆಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ಆ 80 ವಿಡಿಯೋ ಕಾಲ್ನಲ್ಲಿ ಓರ್ವ ಯುವತಿಗೆ ಪದೇ ಪದೇ ಕಾಲ್ ಮಾಡಿರೋದು ಗೊತ್ತಾಗಿದೆ. ಹಾಗಾದರೆ ಆ ಯುವತಿ ಯಾರು? ಯಾಕಾಗಿ ಪದೇ ಪದೇ ಆ ಯುವತಿಗೆ ವಿಡಿಯೋ ಕಾಲ್ ಮಾಡಿದ್ರು? ಯಾವ ವಿಷಯಕ್ಕೆ ಅಷ್ಟೊಂದು ವಿಡಿಯೋ ಕಾಲ್ ಮಾಡಿದ್ರು ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿರುವ ಆ ಯುವತಿಗೆ ದರ್ಶನ್ ಹಲವು ಬಾರಿ ಕರೆ ಮಾಡಿದ್ದು, ಈ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ತನಿಖೆ ನಡೆಸಿದ ಬಳಿಕ ಆ ಯುವತಿ ಯಾರು, ಯಾಕಾಗಿ ಕಾಲ್ ಮಾಡಿದ್ರು ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.